ಮುಅ್ಮಿನ್ಗಳೇ, ಇಮಾಮ್ ಅಬೂ ಹನೀಫತಲ್ ಕೂಫಿ ರದಿಯಲ್ಲಾಹು ಅನ್ಹು ಅವರು ಹೇಳಿದಂತಹ ಮಾತು, ಮರಣ ಹೊಂದುವ ವೇಳೆ ಅತ್ಯಧಿಕ ಮುಅ್ಮಿನ್ಗಳಿಗೆ ಈಮಾನ್ನೊಂದಿಗೆ ಮರಣ ಹೊಂದಲು ಸಾಧ್ಯವಿಲ್ಲ. ಕಾರಣ ಇಬ್ಲೀಸನ ಕುತಂತ್ರಗಳು ಅತ್ಯಂತ ವ್ಯಾಪಕವಾಗಿ ನಡೆಯುವಂತಹ ಸಮಯಗಳಾಗಿದೆ. ಆ ವ್ಯಾಪಕತೆಯಿಂದ ರಕ್ಷಣೆ ಹೊಂದಬೇಕಾದರೆ, ಇಬ್ಲೀಸನ ಕುತಂತ್ರಗಳಿಂದ ರಕ್ಷಣೆ ಹೊಂದಬೇಕಾದರೆ ದಿನನಿತ್ಯ ಹದ್ದಾದಿ ಹೇಳುವವರು ನಾವಾಗಬೇಕು. ಕಾರಣ ಹದ್ದಾದನ್ನು ಒಬ್ಬಾತ ದಿನನಿತ್ಯ ಓದುವುದಾದರೆ ಮಹಾತ್ಮರುಗಳಾದ ಎಲ್ಲ ಮಹಾತ್ಮರುಗಳು ಹೇಳಿದರು, ಒಬ್ಬಾತ ಹದ್ದಾದ ದಿನನಿತ್ಯ ರೂಢಿ ಮಾಡಿದರೆ ಆತನಿಗೆ ಈಮಾನೊಂದಿಗೆ ಇರುವಂತಹ ಮರಣ ಫಿಕ್ಸ್ ಆಗಿ ಬಿಡುತ್ತದೆ. ಆತನ ಈಮಾನನ್ನು ಕದಿಯಲು ಯಾರಿಂದಲೂ ಸಾಧ್ಯವಿಲ್ಲ. ನೀವು ನೋಡಿರಿ, ನಮ್ಮ ಕಳೆದ ವರ್ಷಗಳು ನೋಡಿರಿ, ನಮ್ಮ ಅಜ್ಜಂದಿರ ವರ್ಷಗಳು, ನಮ್ಮ ತಾತ ಮುತ್ತಾತಂದಿರ ವರ್ಷಗಳು ನೀವು ನೋಡಿರಿ, ಎಷ್ಟೊಂದು ಬರಕತ್ತು ನಮ್ಮ ಮನೆಯಲ್ಲಿತ್ತು. ಹದ್ದಾದ ನಡೆಯದ ಮನೆಗಳಲ್ಲಿ ಪಾಸಾಗಿದೆಯೋ ನಮ್ಮದೇ ವಂಶಸ್ಥರ ಆ ಮನೆಗಳು, ನಾವು ಹೇಳುವಂತಹ ತರವಾಡು ಮನೆಗಳಲ್ಲಿ ಎಷ್ಟೊಂದು ಸಕ್ರಿಯವಾಗಿ ಸ್ವಲಾತುಗಳು ನಡೆಯುತ್ತಿತ್ತು, ಎಷ್ಟೊಂದು ಸಕ್ರಿಯವಾಗಿ ಸೂರತುಲ್ ಮುಲ್ಕಿನ ಪಾರಾಯಣ ನಡೆಯುತ್ತಾ ಇತ್ತು, ಎಷ್ಟೊಂದು ಸಕ್ರಿಯವಾಗಿ ಸೂರತುಲ್ ವಾಕಿಯಾದ ಪಾರಾಯಣ ನಡೆಯುತ್ತಿತ್ತು, ಸೂರತು ಸಜದಾದ ಪಾರಾಯಣ ನಡೆಯುತ್ತಿತ್ತು, ಹದ್ದಾದನ ಪಾರಾಯಣ ನಡೆಯುತ್ತಿತ್ತು. ಆ ಮನೆಗೊಂದು ಯಜಮಾನನಿದ್ದ, ಆ ಮನೆಯಲ್ಲಿ 10 ಕುಟುಂಬಗಳು ಜೀವನ ಮಾಡುತ್ತಿದ್ದವು. ಎಲ್ಲವೂ ಕೂಡ ಅತ್ಯಂತ ಸುಗಮವಾಗಿ ಸಾಗುತ್ತಿತ್ತು. ಓ ನನ್ನ ಮುಅ್ಮಿನ್ಗಳೇ, ಇದು 20-25 ವರ್ಷಗಳ ಹಿಂದಿರುವಂತಹ ಕಥೆಗಳು. ನಮ್ಮ ಮನೆಯಲ್ಲಿ ಬರಕತ್ತಿತ್ತು, ಸಮಾಧಾನಗಳಿತ್ತು, ಆರೋಗ್ಯಗಳಿತ್ತು, ಸಂಪತ್ತುಗಳಿತ್ತು, ಮನಸ್ಸಿಗೆ ದೊಡ್ಡ ಐಶ್ವರ್ಯಗಳಿತ್ತು, ಸಮಾಧಾನಗಳಿತ್ತು. ಅವೆಲ್ಲವೂ ಕೂಡ ಕಿತ್ತು ಹೋಗಲಾಡಿಸಲ್ಪಟ್ಟಂತಹ ದಿನಗಳಾಗಿದೆ. ಇವತ್ತು ನಾವು ಕಾಣುವಂಥದ್ದು ಪ್ರತ್ಯೇಕವಾಗಿ ಮುಅ್ಮಿನ್ಗಳೇ, ಓ ನನ್ನ ಯುವಕರೇ, ಈಮಾನ್ ನಷ್ಟ ಹೊಂದಲಿಕ್ಕಿರುವಂತಹ ಕಾರಣವಾಗಿ ಮಹಾತ್ಮರುಗಳು ಹೇಳಿದಂತಹ 4 ವಿಚಾರಗಳಿದೆ. ಅದರಲ್ಲಿ ಅತ್ಯಂತ ಪ್ರಥಮವಾದ ವಿಚಾರ ಶುರುಬುಲ್ ಖಮ್ರ್, ಮದ್ಯಪಾನವಾಗಿದೆ. ನಮ್ಮ ಈಮಾನ್ ನಷ್ಟ ಹೊಂದಲಿಕ್ಕೆ 4 ವಿಚಾರಗಳು ಮಹಾತ್ಮರುಗಳು ಹೇಳಿಕೊಡುತ್ತಿದ್ದಾರೆ. ಅದರಲ್ಲಿ 1ನೇ ವಿಚಾರ ಶುರ್ಬುಲ್ ಖಮ್ರ್ ಆಗಿದೆ. ಮುಅ್ಮಿನ್ಗಳೇ, ಮದ್ಯಪಾನ ಮಾಡುವವನು ಈಮಾನ್ನೊಂದಿಗೆ ಮರಣ ಹೊಂದಲ್ಲ. ಫುಲೈಲ್ ಇಬ್ನ್ ಅಯಾಲ್ ರದಿಯಲ್ಲಾಹು ಅನ್ಹು ಎಷ್ಟೊಂದು ದೊಡ್ಡ ಮಹಾತ್ಮರವರು, ಎಷ್ಟೊಂದು ದೊಡ್ಡ ವಲಿಯವರು, ಅವರ ಶಿಷ್ಯಂದಿರು. ಸುಬ್ಹಾನಲ್ಲಾಹ್, ಒಬ್ಬ ಶಿಷ್ಯ ಮರಣ ಹೊಂದುವ ವೇಳೆ ಆತ ರೋಗಶಯ್ಯೆಯಲ್ಲಿರುವಾಗ ಫುಲೈಲ್ ಇಬ್ನ್ ಇಯಾಲ್ ಅಲ್ಲಿ ಭೇಟಿ ಮಾಡಿದರು. ಫುಲೈಲ್ ಇಬ್ನ್ ಇಯಾಲ್ ಭೇಟಿ ಮಾಡಿ ಶಿಷ್ಯನಿಗೆ ತೌಹೀದನ ಕಲಿಮ ಹೇಳಿಕೊಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಓ ನನ್ನ ಶಿಷ್ಯ, ಲಾ ಇಲಾಹ ಇಲ್ಲಲ್ಲಾಹ್ ಹೇಳು, ಲಾ ಇಲಾಹ ಇಲ್ಲಲ್ಲಾಹ್ ಹೇಳು. ಆಗ ಶಿಷ್ಯ ಹೇಳಿದಂತಹ ಮಾತು, ನಿಮ್ಮ ಲಾ ಇಲಾಹ ಇಲ್ಲಲ್ಲಾಹ್ ಇಂದ ನಾನು ಹೊರಗೆ ಬಂದಿದ್ದೇನೆ. ನೌದು ಬಿಲ್ಲಾಹ್. ಫುಲೈಲ್ ಇಬ್ನ್ ಇಯಾಲ್ ಅಳುತ್ತಾ ಖೇದ ವ್ಯಕ್ತಪಡಿಸುತ್ತಾ ಶಿಷ್ಯನ ಮರಣವನ್ನು ನೋಡಿ ಮನೆಗೆ ಹಿಂದಿರುಗಿ ಬಿಟ್ಟರು. ಮರಣ ಹೊಂದಿ 40 ದಿನಗಳಾಗಬೇಕಾದರೆ ಶಿಷ್ಯನ ಸ್ವಪ್ನ ದರ್ಶನವಾಯಿತು. ಕನಸಿನಲ್ಲಿ ಶಿಷ್ಯ ಬಂದ. ಫುಲೈಲ್ ಇಬ್ನ್ ಇಯಾಲ್ ಕನಸಿನಲ್ಲಿ ಕೇಳಿಬಿಟ್ಟರು, ಓ ನನ್ನ ಶಿಷ್ಯ, ಓ ನನ್ನ ವಿದ್ಯಾರ್ಥಿ, ನಿನ್ನ ಬಳಿ ಬಂದು ನಾನು ಲಾ ಇಲಾಹ ಇಲ್ಲಲ್ಲಾಹ್ ಹೇಳುವಾಗ, ನಿನ್ನ ಬಳಿ ಬಂದು ನಾನು ಲಾ ಇಲಾಹ ಇಲ್ಲಲ್ಲಾಹ್ ಎಂದು ಹೇಳಿಕೊಡುವಾಗ ನೀನು ಯಾಕೆ ಲಾ ಇಲಾಹ ಇಲ್ಲಲ್ಲಾಹ್ ಹೇಳಲು ನಿರಾಕರಿಸಿಬಿಟ್ಟೆ? ಶಿಷ್ಯ ಹೇಳಿದಂತಹ ಉತ್ತರ, ಓ ನನ್ನ ಗುರುವರಿಯರೇ, 2 ತಪ್ಪುಗಳು ನನ್ನ ಜೀವಿತಾವಧಿಯಲ್ಲಿ ಮಾಡಿದ್ದೇನೆ. 1ನೇ ತಪ್ಪೇನು ಗೊತ್ತೇ? ನಿಮ್ಮಲ್ಲಿ ನಾನು ಕಲಿಯುವ ವೇಳೆ ನನಗೊಂದು ರೋಗ ಬಂದು ಬಿಟ್ಟಿತು. ನಾನು ವೈದ್ಯರನ್ನು ಸಂಪರ್ಕ ಮಾಡಿದೆ. ವೈದ್ಯರ ನಡೆಗೆ ಅಲ್ಲಿ ಕನ್ಸಲ್ಟ್ ಮಾಡಿದಾಗ ವೈದ್ಯರು ನೀಡಿದಂತಹ ನಿರ್ದೇಶನ ಮದ್ಯಪಾನ ವಾರಕ್ಕೊಮ್ಮೆಯಾದರೂ ಮಾಡಬೇಕೆಂದಾಗಿತ್ತು. ನನ್ನ ರೋಗದ ಟ್ರೀಟ್ಮೆಂಟ್ಗೆ ಬೇಕಾಗಿ, ಶುಶ್ರೂಷೆಗೆ ಬೇಕಾಗಿ ವಾರಕ್ಕೆ 1 ಬಾರಿ ನಾನು ಮದ್ಯಪಾನ ಮಾಡುತ್ತಿದ್ದೆ.
ನನ್ನ ಮುಅ್ಮಿನ್ಗಳೇ, ಟ್ರೀಟ್ಮೆಂಟ್ಗೆ ಬೇಕಾಗಿಯೂ ಕೂಡ ಮದ್ಯಪಾನ ಮಾಡಿದ ಕಾರಣ ಫುಲೈಲ್ ಇಬ್ನ್ ಇಯಾದ್ ಎಂಬ ಆ ಮಹಾತ್ಮರ ವಿದ್ಯಾರ್ಥಿಗೆ ಈಮಾನ್ ಸಿಕ್ಕಿಲ್ಲವೆಂದಾದರೆ, ನನ್ನ ಈ ಫಕೀರ್ನಗಟ್ಟೆಯ ಪರಿಸರದಲ್ಲಿರುವ ನನ್ನ ಮಾತುಗಳನ್ನು ಆಲಿಸುತ್ತಿರುವ ನನ್ನ ಯುವಕರೇ, ನನ್ನ ಪ್ರೀತಿಯ ಯುವಕರೇ, ನಿಮ್ಮೊಂದಿಗೆ ವಿನಮ್ರ ಭಾಷೆಯಲ್ಲಿ ಹೇಳುತ್ತಿದ್ದೇನೆ. ಡ್ರಗ್ಸ್ಗಳು ಹೆಚ್ಚಳವಾಗುತ್ತಿರುವಂತಹ ದಿನಗಳಿದು. ಹೆರಾಯಿನ್ಗಳು ಗುಜರಾತ್ನ ಬಂದರುಗಳಲ್ಲಿ ಕೋಟಿಗಟ್ಟಲೆ ಮೌಲ್ಯವಿರುವ ಹೆರಾಯಿನ್ಗಳು ಚರಾಸುಗಳು ಬಂದಿಳಿಯುವ ದೇಶವಿದು. ನಮ್ಮ ರಾಷ್ಟ್ರದ ಪ್ರತಿಯೊಂದು ಗಲ್ಲಿಗಳಿಗೂ ಇವತ್ತು ಗಾಂಜಾಗಳು ಸಪ್ಲೈ ಆಗುತ್ತಿದೆ, ಡ್ರಗ್ಸ್ಗಳು ಸಪ್ಲೈ ಆಗುತ್ತಿದೆ. ಮದ್ಯಪಾನದ ಶಾಪಗಳು ಬೇಕಾಬಿಟ್ಟಿಯಾಗಿ ಇಲ್ಲಿ ವ್ಯಾಪಕವಾಗಿ ಬರುತ್ತಿದೆ. ನನ್ನ ಯುವಕರೇ, ಗಾಂಜಾದ ಹಿಂದೆ ಹೋಗಿ, ಲಹರಿಯ ಹಿಂದೆ ಹೋಗಿ, ಅಲ್ಲಾಹ ನಮಗೆ ಕೊಟ್ಟಂತಹ ಉತ್ಕೃಷ್ಟವಾದ ನೆಅಮತ್ತಿದೆಯಲ್ಲ, ಈ ಬುದ್ಧಿ ಎಂಬ ನೆಅಮತ್, ಈ ಬುದ್ಧಿ ಎಂಬ ನೆಅಮತ್ತನ್ನು ಕಳೆಯಬೇಕಾದವರಲ್ಲ ನಾವು. ಲಹರಿಯ ಹಿಂದೆ ಹೋಗಿ ನಮ್ಮ ಜೀವನವನ್ನು, ನಮ್ಮ ಈಮಾನನ್ನು ಅಡವಿಡಬೇಕಾದವರಲ್ಲ ನಾವು. ನಮ್ಮ ಈಮಾನನ್ನು ಹರಾಜಿಡಬೇಕಾದವರಲ್ಲ ನಾವು. ಮಹಾತ್ಮರುಗಳು ಹೇಳಿದ ಹಾಗೆ ಈಮಾನ್ ಇಲ್ಲದೆ ಮರಣ ಹೊಂದುವಂತಹ ದುರವಸ್ಥೆ ನಮಗೆ ಬಂದು ಹೋಗಬಹುದು. ಮುಅ್ಮಿನ್ಗಳೇ, ಅಲ್ಲಾಹನು ಕಾಪಾಡಲಿ, ನಮ್ಮ ಯುವಕರನ್ನು ಸಂರಕ್ಷಿಸಲಿ. ಆದ್ದರಿಂದಲೇ ಪ್ರವಾದಿವರ್ಯರು ಹೇಳಿದರು, ನಿನ್ನ ಯುವತ್ವವಿದೆಯಲ್ಲ, ಸಿಹತಕ ಕಬಲ ಹರಮಿಕ, ಸಿಹತಕ ಕಬಲ ಸಕಮಿಕ, ಶಬಾಬಕ ಕಬಲ ಹರಮಿಕ. ನಿನಗೆ ಅನಾರೋಗ್ಯಗಳು ಬರುವಂತಹ ದಿನಗಳಿದೆ, ನಿನ್ನ ಶರೀರದಲ್ಲಿರುವಂತಹ ಚರ್ಮಗಳು ನೆರಿಗಟ್ಟಿ ಹೋಗುವಂತಹ ದಿನಗಳಿದೆ, ನಿನ್ನ ಕಣ್ಣಿನ ದೃಷ್ಟಿಗಳು ಕುಂದಿ ಹೋಗುವಂತಹ ದಿನಗಳಿದೆ, ನಿನ್ನ ಶ್ರವಣ ಶಕ್ತಿಗಳು ಕುಂದಿ ಹೋಗುವಂತಹ ದಿನಗಳಿದೆ. ಎರಡು ಕಾಲಲ್ಲಿ ನಡೆಯಲು ಸಾಧ್ಯವಾಗದೆ ದೊನ್ನೆಯನ್ನು ಊರಿ ಊರುಗೋಲನ್ನು ಇಡುತ್ತಾ ನಡೆಯುವಂತಹ ದಿನಗಳಿದೆ. ಆದ್ದರಿಂದ ನನ್ನ ಯುವಕರೇ, ಶಬಾಬಕ ಕಬಲ ಹರಮಿಕ್, ನಿಮ್ಮ ಯುವತ್ವತೆ ಇದೆಯಲ್ಲ, ನಿಮ್ಮ ಈ ಯೌವನವಿದೆಯಲ್ಲ, ಇದು ಲಹರಿಗೆ ಬೇಕಾಗಿ ಎಡವಿಡಬೇಕಾದದ್ದಲ್ಲ. ಗಾಂಜಾದ ಹಿಂದೆ ಹೋಗಬೇಕಾದವರಲ್ಲ, ಮದ್ಯಪಾನಗಳ ಹಿಂದೆ ಹೋಗಬೇಕಾದವರಲ್ಲ. ನನ್ನ ಮುಅ್ಮಿನ್ಗಳೇ, ಒಂದನೇ ವಿಚಾರವಾಗಿ ಮಹಾತ್ಮರು ಹೇಳಿದ್ದು ಅದೇ ಶುರ್ಬುಲ್ ಖಮ್ರ ಆಗಿದೆ, ಲಹರಿ ಪದಾರ್ಥಗಳ ಯೂಸ್ ಆಗಿದೆ. ಈ ಲಹರಿ ಪದಾರ್ಥಗಳನ್ನು ಕುಡಿಯುವವನು, ಅದನ್ನು ಸೇದುವವನು, ಅದನ್ನು ಮದ್ಯಪಾನವನ್ನು ಉಪಯೋಗಿಸುವವನ ಕುರಿತು ಹೇಳಿದಂತಹ ಮಾತುಗಳು ಮಹಾತ್ಮರು ಹೇಳಿದರು. ನಾಳೆ ಪರಲೋಕದಲ್ಲಿ ಆತನ ತುಟಿಗಳಿಗೆ, ಆತನ ಬಾಯಿಗಳಿಗೆ ಬಾಯಾರಿಕೆಯಿಂದ ವಿಲವಿಲ ಒದ್ದಾಡುವಾಗ ಆತನಿಗೆ ಪ್ರವಾದಿವರ್ಯರ ಕೈಯಿಂದ ಹೌದುಲ್ ಕೌಸರ್ ಲಭ್ಯವಲ್ಲ. ಆದ್ದರಿಂದ ಮುಅ್ಮಿನ್ಗಳೇ, ಮದ್ಯಪಾನದ ಚಟವನ್ನು ಬೆಳೆಸಲು ಅದಕ್ಕಿರುವಂತಹ ಪ್ರಯತ್ನಗಳು ವ್ಯಾಪಕವಾಗಿ ನಮ್ಮ ಪರಿಸರಗಳಲ್ಲಿ ನಡೆಯುತ್ತಿದೆ. ಯಾರು ಕೂಡ ಬಲಿಯಾಗಿ ನಮ್ಮ ಜೀವನವನ್ನು, ನಮ್ಮ ಕುಟುಂಬವನ್ನು ಬೀದಿಗೆಸೆಯುವಂತಹ ಮಟ್ಟಿಗೆ ಯಾರು ಕೂಡ ಆಗಿ ಹೋಗಬಾರದು. ಅಲ್ಲಾಹನು ಕಾಪಾಡಲಿ. ಎರಡನೆಯ ವಿಚಾರವಾಗಿ ಮಹಾತ್ಮರುಗಳು ಹೇಳಿದರು, ಒಬ್ಬಾತನ ಈಮಾನ್ ಕಳೆದು ಹೋಗಲಿಕ್ಕಿರುವಂತಹ ಪ್ರಧಾನವಾದ ವಿಚಾರ ಮತ್ತೊಬ್ಬನಿಗೆ ಮಾಡುವಂತಹ ಅಕ್ರಮವಾಗಿದೆ. ಯಾರೇ ಆಗಿರಲಿ, ಮುಸಲ್ಮಾನಾಗಿರಲಿ ಅಲ್ಲದವನಾಗಿರಲಿ, ಯಾರಿಗೂ ಕೂಡ ನಮ್ಮ ಬಾಯಿ ಮಾತುಗಳ ಮೂಲಕ, ನಮ್ಮ ಕಾರ್ಯಾಚರಣೆಗಳ ಮೂಲಕ ನೋವುಂಟು ಮಾಡುವಂತಹ ವಿಚಾರಗಳು ಉಂಟಾಗುವುದಾದರೆ ನಮ್ಮ ಈಮಾನ್ ಹೋಗಿಬಿಡಬಹುದು. ಅಲ್ಲಾಹನು ಕಾಪಾಡಲಿ. ಆದ್ದರಿಂದಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಒಬ್ಬಾತನ ಗೀಬತ್ ಹೇಳುವಂಥದ್ದು, ಪರದೂಷಣೆ ಹೇಳುವಂಥದ್ದು, ಅದು ಆತನಿಗೆ ನೀವು ನಾಲಿಗೆಯ ಮೂಲಕ ಮಾಡುವಂತಹ ಅಕ್ರಮವಾಗಿದೆ. ಒಬ್ಬಾತನನ್ನು ತಮಾಷೆ ಮಾಡುವಂಥದ್ದು, ಅದು ಆತನಿಗೆ ನೀವು ನಾಲಿಗೆ ಮೂಲಕ ಮಾಡುವಂತಹ ಅಕ್ರಮವಾಗಿದೆ. ನನ್ನ ಮುಅ್ಮಿನ್ಗಳೇ, ನಮ್ಮ ಮನಸ್ಸುಗಳ ಮೂಲಕ, ನಮ್ಮ ಕೈಗಳ ಮೂಲಕ, ನಮ್ಮ ನಾಲಿಗೆಯ ಮೂಲಕ ಮತ್ತೊಬ್ಬನನ್ನು ನೋಯಿಸಲು ಅಲ್ಲಾಹನು ಹೇಳಿಲ್ಲ. 10 ವರ್ಷ ಖಿದ್ಮತ್ ಮಾಡಿದ ಅನಸ್ ಇಬ್ನ್ ಮಾಲಿಕ್ ರದಿಯಲ್ಲಾಹು ಅನ್ಹು ರವರೊಂದಿಗೆ ಪ್ರವಾದಿ ವರ್ಯರು ಹೇಳಿದಂತಹ ಮಾತೇನು? ಓ ನನ್ನ ಅನಸ್, ಅಂತುಸ್ಬಿಹ ವ ತುಮ್ಸಿಯ ಲೈಸ ಫೀ ಕಲ್ಬಿಗ ಗಿಶ್. ಓ ನನ್ನ ಅನಸೇ, ನೀನು ಬೆಳಗ್ಗೆಯಾಗುವುದಾದರೆ, ನೀನು ಸಂಜೆಯಾಗುವುದಾದರೆ ನಿನ್ನ ಹೃದಯದಲ್ಲಿ ಯಾರೊಂದಿಗೂ ಕೂಡ ಮತ್ಸರಗಳು ಇರಬಾರದು, ಯಾರೊಂದಿಗೂ ದ್ವೇಷಗಳು ಇರಬಾರದು. ಆ ರೀತಿ ನಿನಗೆ ಇರಲು ಸಾಧ್ಯವಾಗುವುದಾದರೆ,
ಆ ರೀತಿಯ ಜೀವನ ಮಾಡಲು ನೀನು ಪ್ರಯತ್ನ ಪಡಬೇಕು. ಯಾಕೆ? ಫಹುವ ಸುನ್ನತಿ, ಅದು ನನ್ನ ಗುಣವಾಗಿದೆ. ಪ್ರವಾದಿ ವರ್ಯರ ಗುಣವೇನು? ಆಕ್ರಮಿಸಿದವನಿಗೆ, ಕಲ್ಲೆಸದವನಿಗೆ, ಹೀಯಾಳಿಸಿದವನಿಗೆ, ತಮಾಷೆ ಮಾಡಿದವನಿಗೆ ಪ್ರವಾದಿ ವರ್ಯರು ತಿರುಗಿ ಕಲ್ಲೆಸದವರಲ್ಲ, ತಿರುಗಿ ಹೀಯಾಳಿಸಿದವರಲ್ಲ, ತಿರುಗಿ ತಮಾಷೆ ಮಾಡಿದವರಲ್ಲ. ಆ ಪ್ರವಾದಿ ವರ್ಯರ ಸುನ್ನತನ್ನು ಒಬ್ಬಾತ ಇಷ್ಟಪಟ್ಟರೆ, ಮನ್ನ ಹಬ್ಬ ಸುನ್ನತಿ ಫಕದ ಹಬ್ಬನಿ, ಆತ ಪ್ರವಾದಿ ವರ್ಯರನ್ನು ಇಷ್ಟಪಟ್ಟಂತೆ. ವಮನ್ನ ಹಬ್ಬನಿ ಕಾನ ಮೈ ಫಿಲ್ ಜನ್ನಾ, ಪ್ರವಾದಿ ವರ್ಯರನ್ನು ಒಬ್ಬಾತ ಮನಸಾರ ಇಷ್ಟಪಟ್ಟರೆ ಸಂಶಯ ಬೇಡ ಮುಅ್ಮಿನ್ಗಳೇ, ಸರ್ಟಿಫಿಕೇಟ್ಗಳು ಬೇಡ, ಪ್ರವಾದಿ ವರ್ಯರೊಂದಿಗೆ ಸ್ವರ್ಗದಲ್ಲೆಂದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನನ್ನ ಪ್ರೀತಿಯ ಮುಅ್ಮಿನ್ಗಳೇ, ಇತ್ತ ಗಮನಿಸಿ, ಇತ್ತಾಲಿಸಿ. ಆದ್ದರಿಂದ ನಮ್ಮ ಮಾತುಗಳ ಮೂಲಕ, ನಡವಳಿಕೆಗಳ ಮೂಲಕ ಪ್ರತಿಯೊಬ್ಬ ಯಾವುದೇ ಒಬ್ಬ ಮುಅ್ಮಿನಾಗಿರಲಿ ಅಲ್ಲದವನಾಗಿರಲಿ ಮನಸ್ಸನ್ನು ನೋವಿಸುವ, ಆತನ ದೇಹಕ್ಕೆ ಆಕ್ರಮಣ ಮಾಡುವಂತಹ ಕೆಲಸಗಳು ನಮ್ಮಿಂದ ಯಾವತ್ತುಂಟಾಗಬಾರದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರ್ಆನ್ ಓದಿಕೊಡುವ ಮೂಲಕ ನಮಗೆ ಕಳಿಸಿಕೊಟ್ಟಂತಹ ದೊಡ್ಡ ಆದರ್ಶವಿದೆ. ಯಾವುದದು ಗೊತ್ತೇ? ಲಾ ಯಂಫഉ ಮಾಲುನ್ ವಲಾ ಬನೂನ್ ಇಲ್ಲಾ ಮನ್ ಅತಲ್ಲಾಹ ಬಿಕಲ್ಬಿನ್ ಸಲೀಮ್. ಒಂದು ದಿನ ಬರಲಿಕ್ಕಿದೆ, ಯೌಮ ಲಾ ಯಂಫഉ ಮಾಲ್, ಆ ದಿನ ನಮ್ಮ ಸಂಪತ್ತುಗಳು ಉಪಕಾರಕ್ಕೆ ಬರಲ್ಲ. ವಲಾ ಬನೂನ್, ನಮ್ಮ ಮಕ್ಕಳು ನಮ್ಮ ಉಪಕಾರಕ್ಕೆ ಬರಲ್ಲ. ಅದೇ ವೇಳೆ ಉಪಕಾರಕ್ಕೆ ಬರಬೇಕಾದರೆ ಯಾವ ರೀತಿ ಅಲ್ಲಾಹನಿಗೆ ಹೋಗಬೇಕು ಗೊತ್ತೇ? ನಮ್ಮ ಹೃದಯಗಳು ಶುದ್ಧವಾದ ರೀತಿಯಲ್ಲಿ. ಇಲ್ಲ ಮನ್ನತಲ್ಲಾಹ ಬಿಕಲ್ಬಿನ್ ಸಲೀಮ್. ಆದ್ದರಿಂದ ನಮ್ಮ ಮೂಲಕ ಮತ್ತೊಬ್ಬನಿಗೆ ನೋವುಂಟಾಗುವ ಕಾರ್ಯ ಜೀವಮಾನದಲ್ಲಿ ನಮ್ಮಿಂದ ಬೇಕು ಬೇಕು ಅಂತ ಉಂಟಾಗಬಾರದು. ಎಲ್ಲೋ ತಪ್ಪಿ ನಮ್ಮ ಬಾಯಿಂದ ಮಾತು ಬಂದು ಹೋಯಿತು, ಪರವಾಗಿಲ್ಲ, ಮಾಪು ಕೇಳಬಹುದು. ನಾವು ಬೇಕು ಬೇಕು ಅಂತ ಒಬ್ಬನನ್ನು ಖಂಡಿತವಾಗಿಯೂ ಹೀಯಾಳಿಸಬಾರದು, ಮನಸ್ಸನ್ನು ನೋಯಿಸಬಾರದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಒಬ್ಬಾತನ ಮನಸ್ಸನ್ನು ನೋಯಿಸುವುದಕ್ಕಿಂತ ಬದಲಾಗಿ ಆತನ ಮನಸ್ಸಿನಲ್ಲಿ ನೀವು ಸಂತೋಷವನ್ನು ಸೃಷ್ಟಿ ಮಾಡುವುದಾದರೆ, ಆತನ ಮನಸ್ಸಿನಲ್ಲಿ ಸಂತೋಷವನ್ನು ಸೃಷ್ಟಿ ಮಾಡುವುದಾದರೆ ಅದು ನೀವು ಜೀವನದಲ್ಲಿ ಮಾಡುವಂತಹ ಅತ್ಯಂತ ದೊಡ್ಡ ಸತ್ಕರ್ಮವಾಗಿದೆ. ಜೀವನದಲ್ಲಿ ಮುಅ್ಮಿನಾದ ಮನುಷ್ಯ ಮಾಡುವಂತಹ ದೊಡ್ಡ ಸತ್ಕರ್ಮವೇನು? ಮತ್ತೊಬ್ಬ ಮುಅ್ಮಿನ್ನ ಹೃದಯದಲ್ಲಿ ಸಂತೋಷವನ್ನು ಸೃಷ್ಟಿ ಮಾಡುವಂಥದ್ದು. ಅದು ಯಾವ ರೀತಿ? ಆತನ ಕಷ್ಟದ ಗಳಿಗೆಯಲ್ಲಿ ಹೋಗಿ ಸಹಾಯ ಮಾಡುವ ಮೂಲಕ, ಆತ ತೊಂದರೆಯಲ್ಲಿ ಸಿಲುಕಿರುವಾಗ ಸಮಾಧಾನ ಹೇಳುವ ಮೂಲಕ. ಝಕಾತ್ ಯಾಕೆ ಇಸ್ಲಾಂ ಕಡ್ಡಾಯ ಮಾಡಿತ್ತು? ಮತ್ತೊಬ್ಬನನ್ನು ನೋಡಿ ನೀನು ಮಂದಹಾಸದಿಂದ ನಗಬೇಕೆಂದು ಯಾಕೆ ಸುನ್ನತ್ತು ಮಾಡಿತ್ತು? ಅದು ಮತ್ತೊಬ್ಬನಿಗೆ ಸಂತೋಷ ನೀಡುವಂತಹ ವಿಚಾರಗಳಾಗಿದೆ, ಮತ್ತೊಬ್ಬನನ್ನು ಖುಷಿಪಡಿಸುವಂತಹ ವಿಚಾರಗಳಾಗಿದೆ. ಒಂದು ವೇಳೆ ನೀನು ಆಹಾರವಿಲ್ಲದೆ, ಒಂದು ಹೊತ್ತಿನ ಊಟವಿಲ್ಲದೆ ನೀನು ಮರಣ ಹೊಂದಿಬಿಟ್ಟರೆ ಅದರ ಬಗ್ಗೆ ನಿನ್ನೊಂದಿಗೆ ಪ್ರಶ್ನೆ ಇರಲ್ಲ. ಅದೇ ವೇಳೆ ನಿನ್ನ ಕಾರಣದಿಂದ ನಿನ್ನ ನೆರೆಕರೆಯವನು ಹಸಿವಿನಿಂದ ಮರಣ ಹೊಂದಿ ಹೋದರೆ ನಾಳೆ ಅದರ ವಿಚಾರವಾಗಿ ಪ್ರಶ್ನೆಗಳಿದೆ. ಮತ್ತೊಬ್ಬನ ಶರೀರವನ್ನು ನೋಡುವಂತಹ ಆ ಮನಸ್ಥಿತಿ ಬೆಳೆದಾಗ ಮಾತ್ರ ನಮ್ಮಲ್ಲಿ ಪರಸ್ಪರ ಸ್ನೇಹ ಸೌಹಾರ್ದಗಳು ಬೆಳೆಯುತ್ತದೆ. ಅಲಿ ಇಬ್ನ್ ಅಬಿ ತಾಲಿಬ್ ರದಿಯಲ್ಲಾಹು ಅನ್ಹು ತಿನ್ನಲು ಉಣ್ಣಲು ಕುಡಿಯಲು ಆಹಾರಗಳಿಲ್ಲದೆ ಪಾನೀಯಗಳಿಲ್ಲದೆ 3 ದಿನಗಳಾದಾಗ ಮಕ್ಕಳು ಅಳ್ಳಿಕ್ಕೆ ಪ್ರಾರಂಭ ಮಾಡಿದಾಗ ಅಲಿ ಇಬ್ನ್ ಅಬಿ ತಾಲಿಬ್ ರದಿಯಲ್ಲಾಹು ಅನ್ಹು ಯಾರಿಂದಾದರೂ 1 ದಿರ್ಹಂ ಸಾಲ ಸಿಗುತ್ತದೆ ಎಂದು ನೋಡಿ ಮನೆಯಿಂದ ಹೊರಗಡೆ ಇಳಿದು 40 ಮನೆಗಳಿಗೆ ಹೋಗಿಬಿಟ್ರು. ಯಾಕೆ? 1 ದಿರ್ಹಂ ಸಾಲಕ್ಕೆ ಬೇಕಾಗಿ. ಕೊನೆಗೆ ಯಾರೋ 1 ದಿರ್ಹಂ ಸಾಲ ಕೊಟ್ಟರು. ಆ 1 ದಿರ್ಹಂ ಹಿಡಿಯುತ್ತಾ ಮದೀನಾದ ಮಾರ್ಕೆಟ್ಗೆ ಹೋಗಬೇಕಾದರೆ ರಸ್ತೆ ಬದಿಯಲ್ಲಿ ಮಿಕ್ದಾದ್ ರದಿಯಲ್ಲಾಹು ಅನ್ಹು ಅವರು ಅಳುತ್ತಾ ನಿಂತಿದ್ದಾರೆ. ಬಿಕ್ಕಿ ಬಿಕ್ಕಿ ಅಳುವಂತಹ ಮಿಕ್ದಾದರನ್ನು ಕಂಡಂತಹ ಅಲಿ ಇಬ್ನ್ ಅಬಿ ತಾಲಿಬ್ ರದಿಯಲ್ಲಾಹು ಅನ್ಹು ಮಿಕ್ದಾದರೊಂದಿಗೆ ಕೇಳಿದರು, ಯಾಕೆ ನೀ ಅಳುತ್ತಿದ್ದೀಯಾ? ಮಿಕ್ದಾದ್ ರದಿಯಲ್ಲಾಹು ಅನ್ಹು ಅವರು ಹೇಳಿದರು, ಅಲಿ ತಿನ್ನಲು ಕುಡಿಯಲಿಲ್ಲದೆ ಎಷ್ಟೋ ದಿನಗಳಾಯಿತು. ಅಲಿ ಇಬ್ನ್ ಅಬಿ ತಾಲಿಬ್ ತನ್ನ ಕೈಯಲ್ಲಿದ್ದಂತಹ ದಿರ್ಹಂ ಮಿಕ್ದಾದರ ಕೈಗೆ ಕೊಟ್ಟು ಹೇಳಿದರು, ಈ 1 ದಿರ್ಹಂನ ಮೂಲಕ ಆಹಾರವನ್ನು ಖರೀದಿಸು.
ತನ್ನ ಹಸಿವಿನ ಬಗ್ಗೆ ಅಲ್ಲಿ ಮಿಕ್ದಾದರ ಮುಂಗೆ ಅಲಿ ಇಬ್ನ್ ಅಬಿ ತಾಲಿಬ್ ಹೇಳಿಲ್ಲ. ನಾವು ಯಾವ ಕಾಲದಲ್ಲಿದ್ದೇವೆ? ಉಂಡು ತಿಂದು ತೇಗಿ ಉಳಿದರೆ ಮತ್ತೊಬ್ಬನಿಗೆ, ಇಲ್ಲಂದ್ರೆ ಚರಂಡಿಗೆ. ವೇಸ್ಟ್ ಮಾಡುವಂತಹ ಪರಿಪಾಠಗಳು, ರೂಢಿಗಳು ನಮ್ಮಲ್ಲಿ ವ್ಯಾಪಕವಾಗಿ ಅವ್ಯಾಹತವಾಗಿ ಬೆಳೆಯುತ್ತಾ ಇದೆ. ಇದರಿಂದ ಬರಕತ್ ನಮ್ಮಿಂದ ನಷ್ಟ ಹೊಂದಿ ಹೋಗುತ್ತಾ ಇದೆ. ಮತ್ತೊಬ್ಬನಿಗೆ ನೋವುಂಟು ಮಾಡುವಂತಹ ಕಾರ್ಯಗಳು ನಡೆಯುತ್ತಾ ಇದೆ. ನಮ್ಮ ಈಮಾನ್ ಹಾರಿ ಹೋಗುತ್ತದೆ ಎಂದು ಮಹಾತ್ಮರುಗಳು ಹೇಳುತ್ತಿದ್ದಾರೆ. ಮುಅ್ಮಿನ್ಗಳೇ, ಯಾಕೆ ಹೇಳಬೇಕು? ಮಹಾತ್ಮರಾದ ಅಬು ಹನೀಫಾ ರದಿಯಲ್ಲಾಹು ಅನ್ಹು ಎಷ್ಟರ ಮಟ್ಟಿಗೆ ಅವರು ಜಾಗೃತ ವಹಿಸಿದರಂದ್ರೆ, ಸುಬ್ಹಾನ ಜಲ್ಲ ಜಲಾಲುಹು, ಆ ಅಬು ಹನೀಫತಲ್ ಕೂಫಿ ರದಿಯಲ್ಲಾಹು ಅನ್ಹು ಅವರು ವಾಸ ಮಾಡುವಂತಹ ಕೂಫಾ ಪ್ರದೇಶದಲ್ಲಿ ಯಾರದೋ ಒಂದು ಆಡು ಕದ್ದೊಯ್ಯಲ್ಪಟ್ಟಿತ್ತು. ಅಲ್ಲಿ ಯಾರೋ ಒಬ್ಬ ಆತ ಆಡನ್ನು ಕದ್ದು ತಂದಿದ್ದ. ಈ ವಿವರ ಅಬು ಹನೀಫತಲ್ ಕೂಫಿ ರದಿಯಲ್ಲಾಹು ಅನ್ಹು ಅವರಿಗೆ ಗೊತ್ತಾದಾಗ ಅಬು ಹನೀಫಾ ರದಿಯಲ್ಲಾಹು ಅನ್ಹು ಅವರು ಆ ಆಡಿನ ವಯಸ್ಸನ್ನು ಕೇಳಿದರು. ಎಷ್ಟು ವರ್ಷ ಆಡು ಬದುಕುತ್ತದೆ? ಆಡಿನ ವಯಸ್ಸನ್ನು ಕೇಳಿ 7 ವರ್ಷಗಳ ಕಾಲ ಕೂಫಾದ ಪ್ರದೇಶದಲ್ಲಿ ಒಂದೇ ಒಂದು ಆಡಿನ ಮಾಂಸವನ್ನು ಸೇವನೆ ಮಾಡಿಲ್ಲ. ಯಾರೋ ಆ ಕೂಫಾ ಪ್ರದೇಶದ ಮಿಲಿಟರಿಗಳು ಆಡಿನ ಮಾಂಸವನ್ನು ತಿಂದು ಅಲ್ಲಿರುವಂತಹ ನದಿಗೆ ಎಸೆದಾಗ ಆ ನದಿಯ ಮೀನಿನ ವಯಸ್ಸನ್ನು ಕೇಳಿ 10 ವರ್ಷಗಳ ಕಾಲ ಕೂಫಾದಲ್ಲಿ ವಾಸಿಸುವಾಗ ಅಬು ಹನೀಫತಲ್ ಕೂಫಿ ರದಿಯಲ್ಲಾಹು ಅನ್ಹು ಅವರು ಅಲ್ಲಿನ ಮೀನನ್ನು ಕೂಡ ಸೇವನೆ ಮಾಡಿಲ್ಲ. ಸುಬ್ಹಾನ ಜಲ್ಲ ಜಲಾಲುಹು. ಒಬ್ಬಾತನಿಗೆ ತೊಂದರೆ ಮಾಡುವುದು ಬಿಡಿ, ತೊಂದರೆ ಮಾಡಿದವನಿಂದ ಉಂಟಾದಂತಹ ಪರಿಣಾಮಗಳನ್ನು ಅನುಭವಿಸಲು ಕೂಡ ಮಹಾತ್ಮರು ಸಿದ್ಧರಿರಲಿಲ್ಲ. ಅಷ್ಟು ಮಾತ್ರ ಜಾಗೃತಿಯನ್ನು ಅವರು ವಹಿಸಿದ್ದರು. ಅಲ್ಲಾಹ್ ನಮಗೆ ತೌಫೀಕ್ ನೀಡಲಿ. ನನ್ನ ಪ್ರೀತಿಯ ಮುಅ್ಮಿನ್ಗಳೇ, 3ನೇ ವಿಚಾರವಾಗಿ ಮಹಾತ್ಮರುಗಳು ಹೇಳಿದ್ದು ಒಬ್ಬ ಆತನ ಈಮಾನ್ ಹಾರಿ ಹೋಗಲಿಕ್ಕಿರುವಂತಹ ವಿಚಾರ ನಮಾಜು ಮಾಡುವುದರಲ್ಲಿರುವಂತಹ ಉದಾಸೀನತೆ. ಒಬ್ಬನಿಗೆ ನಮಾಜು ಮಾಡುವುದರಲ್ಲಿ ಉದಾಸೀನ ಬಂದು ಬಿಟ್ಟಿದ್ದಂದ್ರೆ ಅದರ ಅರ್ಥ ಆತನ ಈಮಾನಿಗೆ ಡ್ಯಾಮೇಜ್ ಬರುತ್ತಾ ಇದೆ ಅಂತ. ಆದ್ದರಿಂದಲೇ ಮಹಾತ್ಮರುಗಳು ಹೇಳಿದರು, ಮನೆಯಲ್ಲಿ ಬರಕತ್ತು ನಷ್ಟ ಹೊಂದಲು, ಬಿಸಿನೆಸ್ ನಲ್ಲಿ ಬರಕತ್ತು ನಷ್ಟ ಹೊಂದಲು, ಜೀವನದಲ್ಲಿ ಬರಕತ್ತಿಲ್ಲವಾಗಲಿಕ್ಕಿರುವಂತಹ ಪ್ರಧಾನ ಕಾರಣ ನಮಾಜಿನೊಂದಿಗೆ ತೋರುವಂತಹ ಅವಿಧೇಯತೆ, ನಮಾಜಿನೊಂದಿಗೆ ತೋರುವಂತಹ ಉದಾಸೀನತೆ. ಅವ್ವಲ್ ವಕ್ತಿಗೆ ನಮಾಜು ಮಾಡದೆ ಆ ಮತ್ತೊಂದು ನಮಾಜಿನ ವಕ್ತಾಗುವಾಗ ಕೋಳಿ ಕುತ್ತಿ ತಿನ್ನುವಂತೆ ಮನುಷ್ಯ ನಮಾಜು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆಂದಾದರೆ ಆತನಿಗೆ ಯಾವುದೇ ಒಂದು ಬರಕತ್ತು ಬಾಕಿ ಇರಲ್ಲ ಎಂದು ಮಹಾತ್ಮರುಗಳು ಹೇಳಿಕೊಟ್ಟಿದ್ದಾರೆ. ಮುಅ್ಮಿನ್ಗಳೇ, ನಮಾಜ್ ಅವ್ವಲ್ ವಕ್ತಿಗೆ ಮಾಡುವಂತಹ ಪ್ರಯತ್ನಗಳು ನಾವು ಮಾಡಬೇಕು. ನಮಾಜ್ ಅವ್ವಲ್ ವಕ್ತಿಗೆ ಮಾಡುವಾಗ 9 ಫಾಯಿದೆಗಳಿದೆ. ಅದರಲ್ಲಿ ಅತ್ಯಂತ ಪ್ರಧಾನವಾದ ಫಾಯಿದಾ ಆತನಿಗೆ ಬರಕತ್ತುಂಟಾಗುತ್ತದೆ ಎಂದಾಗಿದೆ. ಪವಿತ್ರವಾದ ಕುರ್ಆನ್ ಹೇಳಿಲ್ಲವೇ, ನಮ್ಮ ಪೈಕಿ ಯಾರಾದರೂ ಒಬ್ಬ ಮನ್ ಅಮಿಲ ಸಾಲಿಹನ್ ಮಿನ್ ದಕರಿನ ಉನ್ಸಾ, ಹೆಣ್ಣಾಗಲಿ ಗಂಡಾಗಲಿ ಆತ ಸಮಯಕ್ಕೆ ಸರಿಯಾಗಿ ನಮಾಜ್ ಮಾಡುವವನಾಗಿದ್ದರೆ, ಆತ ಸಮಯಕ್ಕೆ ಸರಿಯಾಗಿ ಸತ್ಕರ್ಮಗಳನ್ನು ಮಾಡುವವನಾಗಿದ್ದಾರೆ, ಫಲನುಹಯ್ಯನ್ನಹು ಹಯಾತನ್ ತಯ್ಯಿಬಾ, ಆತನಿಗೆ ಒಳ್ಳೆಯ ಜೀವನವನ್ನು, ಅತ್ಯಂತ ಸಂಪುಷ್ಟವಾದ ಜೀವನವನ್ನು ನಾವು ಕೊಡುತ್ತೇವೆ ಎಂದು ಪವಿತ್ರವಾದ ಕುರ್ಆನ್ ಹೇಳುತ್ತಿದೆ. ನಮ್ಮ ಮನೆಯಲ್ಲಿ ಬರಕತ್ತುಗಳು ಬೇಕೇ ಮುಅ್ಮಿನ್ಗಳೇ? ನಮಾಜುಗಳು ನಿರ್ಲಕ್ಷಿಸುವವರು ನಾವಾಗಬಾರದು. 4ನೇ ವಿಚಾರವಾಗಿ ಮಹಾತ್ಮರುಗಳು ಹೇಳಿದ್ದು, ನಮ್ಮನ್ನು ಹುಟ್ಟಿಸಿ ಪೋಷಿಸಿ ಪಾಲನೆ ಮಾಡಿ ಲಾಲನೆ ಮಾಡಿ ಬೆಳೆಸಿದಂತಹ ತಂದೆ ತಾಯಂದಿರಿಗೆ ತೋರುವಂತಹ ಅಗೌರವಗಳು, ತಂದೆ ತಾಯಂದಿರಿಗೆ ತೋರುವಂತಹ ಅಗೌರವಗಳು ನಮ್ಮ ಈಮಾನನ್ನು ಇಲ್ಲವಾಗಿಸಿ ಬಿಡುತ್ತದೆ. ಅಲಿ ಇಬ್ನ್ ಅಬಿ ತಾಲಿಬ್ ರದಿಯಲ್ಲಾಹು ಅನ್ಹು ಅವರು ತವಾಫ್ ಮಾಡುತ್ತಿರಬೇಕಾದರೆ, ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ, ಒಬ್ಬ ವ್ಯಕ್ತಿ ಗೋಗರೆದಳುತ್ತಿದ್ದ. ಅಲಿ ಇಬ್ನ್ ಅಬಿ ತಾಲಿಬ್ ತವಾಫ್ ಮುಗಿದ ನಂತರ ವ್ಯಕ್ತಿಯನ್ನು ಬಳಿಗೆ ಕರೆದುಕೊಂಡು ಕೇಳಿದ್ರು, ಯಾಕೆ ನೀ ಅಳುತ್ತಿದ್ದೀಯಾ? ವ್ಯಕ್ತಿ ಹೇಳಿದಂತಹ ಮಾತು, ನನ್ನ ಎದುರಾಗಿ ನನ್ನ ತಂದೆ ನನಗೆ ಪ್ರಾರ್ಥಿಸಿ ಬಿಟ್ಟಿದ್ದಾರೆ, ಆ ಕಾರಣ ನನ್ನ ಒಂದು ಭಾಗವೇ ಹೋಗಿಬಿಟ್ಟಿದೆ, ನನ್ನ ಶರೀರಕ್ಕೆ ಪಾರ್ಶ್ವವಾಯು ಬಂದು ಬಿಟ್ಟಿದೆ, ನನ್ನ ತಂದೆ ನನಗೆ ಎದುರಾಗಿ ಪ್ರಾರ್ಥನೆ ಮಾಡಿಬಿಟ್ಟಿದ್ದಾರೆ. ನನ್ನ ಯುವಕರೇ, ಯುವತಿಯರೇ, ನಮ್ಮ ತಂದೆ ತಾಯಂದಿರ ಶಾಪಗಳನ್ನು ತೆಗೆಯುವ, ಅವರ ದುಃಖಗಳನ್ನು ತೆಗೆಯುವಂತಹ ಮಕ್ಕಳಾಗಿ ನಾವು ಬೆಳೆಯಬಾರದು. ಖಂಡಿತವಾಗಿಯೂ ನಮ್ಮ ಜೀವನ ಮುಂದೆ ಹೋಗಲ್ಲ. ಈ ದುನಿಯಾ ಕೂಡ ಆಖಿರ ಕೂಡ ನಷ್ಟ ಹೊಂದುವಂತಹ ಜನರಾಗಿ ನಾವು ಮಾರ್ಪಡುತ್ತೇವೆ. ಅಲಿ ಇಬ್ನ್ ಅಬಿ ತಾಲಿಬ್ ಆ ವ್ಯಕ್ತಿಯನ್ನು ಹತ್ತಿರ ಕರೆದು ಕೇಳಿದರು, ನಿನ್ನ ತಂದೆ ನಿನಗೆದುರಾಗಿ ಶಾಪ ಪ್ರಾರ್ಥನೆ ಮಾಡಿದ ನಂತರ ನಿನಗೆ ಬೇಕಾಗಿ ಅವರು ಮಾಪು ಮಾಡಿದ್ದಾರೆ,
ಆ ವ್ಯಕ್ತಿ ಹೇಳಿದ, ನನಗೆ ಮಾಫ್ ಮಾಡಿದ್ದಾರೆ, ಆದರೆ ಈಗ ನನ್ನ ತಂದೆ ನನ್ನೊಂದಿಗಿಲ್ಲ, ಮರಣ ಹೊಂದಿ ಹೋಗಿದ್ದಾರೆ. ಅಲಿ ಇಬ್ನ್ ಅಬಿ ತಾಲಿಬ್ ಹೇಳಿದರು, ನಿನ್ನ ತಂದೆ ಮಾಫ್ ಮಾಡಿದ ಕಾರಣದಿಂದ ನಿನಗೆ ನಾನು ಮಂತ್ರಿಸಿ ಓದುತ್ತಿದ್ದೇನೆ, ನಿನ್ನ ರೋಗಗಳು ಗುಣವಾಗಲಿ ಅಂತ ಹೇಳಿ ಕುರ್ಆನಿನ ಆಯತ್ತುಗಳನ್ನು ಓದಿ ಆತನ ಮೇಲೆ ಊದಿದಾಗ ಆತನ ರೋಗ ಶಮನವಾಯಿತು ಎಂದು ಚರಿತ್ರೆಗಳು ಹೇಳುತ್ತಿದೆ. ಆದ್ದರಿಂದ ಮುಅ್ಮಿನಿಗಳೇ, ಆ ತಂದೆ ತಾಯಂದಿರಿಗೆ ನಮಗೆ ಗೌರವಗಳು ಬೇಕು. ನಮ್ಮ ಜೀವನದಲ್ಲಿ ನಾವು ಹಲವರಿಗೆ ನಾವು ಗಿಫ್ಟ್ಗಳನ್ನು ಕೊಡುತ್ತೇವೆ. ನಮ್ಮ ತಂದೆ ತಾಯಂದಿರಿಗೆ ತಿಂಗಳಿಗೆ ಒಂದು ಬಾರಿಯಾದರೂ ಅವರಿಗೆ ಇಷ್ಟವಾಗುವ ತಿನಿಸುಗಳನ್ನು ನೀಡಿ, ಗಿಫ್ಟ್ಗಳನ್ನು ನೀಡಿ ಗೌರವಿಸುವಾಗ, ಅವರ ಮುಂದೆ ಧ್ವನಿ ಎತ್ತದೆ, ಶಬ್ದವೆತ್ತದೆ ಮಾತನಾಡುವಾಗ, ಅವರ ಮುಂದೆ ತಾಳ್ಮೆಯಿಂದ ವಿನಯತೆಯಿಂದ ಇರುವಾಗ ಅಲ್ಲಾಹನ ದೊಡ್ಡ ರಹಮತ್ತುಗಳು, ರಿಲಲ್ಲಾಹಿ ಫೀ ರಿಲಲ್ ವಾಲಿದೈನ್, ಅಲ್ಲಾಹನ ಸಂತೃಪ್ತಿಗಳು ನಿಮಗೆ ಬೇಕೇ, ಅಲ್ಲಾಹನ ಕಾರುಣ್ಯಗಳು ನಿಮಗೆ ಬೇಕೇ? ಹಾಗಾದರೆ ಮಾತಾಪಿತರ ಸಂತೃಪ್ತಿಯನ್ನು ಪಡೆಯಿರಿ. ಮಹಾತ್ಮರುಗಳು ಎಷ್ಟರವರೆಗೆ ಹೇಳಿದ್ರು ಅಂದರೆ, ಒಬ್ಬಾತ ನಿರಂತರವಾಗಿ ತಪ್ಪು ಮಾಡುತ್ತಿದ್ದಾನೆ, ಆದರೆ ಆತನ ಬಗ್ಗೆ ಆತನ ತಂದೆ ತಾಯಿಗಳಿಗೆ ಸಂತೃಪ್ತಿ ಇದೆ, ಸಂತೋಷವಿದೆ ಎಂದಾದರೆ ಆತನ ಪಾಪಗಳು ಮನ್ನಿಸಲ್ಪಟ್ಟು ಆತನ ಈಮಾನ್ನೊಂದಿಗೆ ಮರಣ ಹೊಂದಿ ಆ ತಂದೆ ತಾಯಿಯ ಕಾರಣದಿಂದ ಜನ್ನತಿಗೆ ಹೋಗುತ್ತಾನೆ ಎಂದು ಮಹಾತ್ಮರುಗಳು ಹೇಳಿದ್ದಾರೆ. ಮುಅ್ಮಿನಿಗಳೇ, ನನ್ನ ಪ್ರೀತಿಯ ಮುಅ್ಮಿನಿಗಳೇ, ಎಷ್ಟೇ ಒಳ್ಳೆಯವರಾಗಿ, ಎಷ್ಟೇ ಇಬಾದತ್ತು ಮಾಡುವವರಾಗಿ ಯಾವುದೇ ಸಂಗತಿಗಳಲ್ಲಿ ನಡೆಯಲಿಕ್ಕಿಲ್ಲ ಮಾತಾಪಿತರ ಸಂತೃಪ್ತಿ ಇಲ್ಲದೆ. ಮಾತಾಪಿತರ ಸಂತೃಪ್ತಿ ಇದ್ದರೇನೆ ನಮ್ಮ ಇಬಾದತ್ತುಗಳಿಗೆ ಬೆಲೆ, ಮಾತಾಪಿತರ ಸಂತೃಪ್ತಿ ಇದ್ದರೇನೆ ನಮ್ಮ ಕಾರ್ಯಾಚರಣೆಗಳಿಗೆ ಅಲ್ಲಾಹನ ಮುಂದೆ ಬೆಲೆಯು ಕಬೂಲಿಯತ್ತು ಕೂಡ ಸಿಗುತ್ತದೆ. ಅಲ್ಲಾಹನು ಈ 4 ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅತ್ಯಂತ ಜಾಗೃತೆಯಿಂದ ನೋಡಿ ಅದನ್ನು ಪಾಲಿಸಲು ತೌಫೀಕ್ ನೀಡಲಿ. ನಮ್ಮ ಈ ಮಜ್ಲಿಸ್ ಕಬೂಲ್ ಮಾಡಲಿ. ನಮ್ಮ ಸಯ್ಯಿದ್ಗಳು, ಸಾದಾತುಗಳು, ಉಲಮಾಗಳು ಇವರೆಲ್ಲರೂ ಕೂಡ ನಮ್ಮ ಈಮಾನಿನ ಸಂರಕ್ಷಕರು, ನಮಗಿರುವಂತಹ ಈ ಇಹಲೋಕದ ಪರಲೋಕದ ದೊಡ್ಡ ಕಾವಲಾಳುಗಳು. ಅವರ ಆರೋಗ್ಯಗಳು, ಅವರ ಆಯುಷ್ಯಗಳು ನಮ್ಮ ನಿಧಿಗಳಾಗಿದೆ. ಅಲ್ಲಾಹನು ಅವರಿಗೆ ಇನ್ನಷ್ಟು ಆಯುರಾರೋಗ್ಯವನ್ನು ಕರುಣಿಸಿ ಅವರ ನೆರಳನ್ನು ನಮಗೆ ನೀಡಲಿ. ನಮ್ಮ ಪರಿಸರಕ್ಕೂ ನಮ್ಮ ರಾಜ್ಯಗಳಿಗೂ ಅವರ ಮೂಲಕ ಅಲ್ಲಾಹನು ಬರಕತ್ತನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ವಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.